ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು 2 ವೇ ಅನ್ನುವ ಟೇಬಲ್ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು, ಯಾವ ರೀತಿ ಈ ಕ್ವೆಶನ್ನ ಸಾಲ್ವ್ ಮಾಡೋದು ಅಂತ ಇವತ್ತು ನೋಡೋಣ. ಆಲ್ರೆಡಿ ನಾವು ಲ್ಯಾಟಿನ್ ಸ್ಕ್ವೇರ್ ನೋಡಿದ್ದೀವಿ, 1 ವೇ ಅನ್ನುವ ಟೇಬಲ್ ನೋಡಿದ್ದೀವಿ, ಸಿಮಿಲರ್ ಟು ದಟ್ ಓನ್ಲಿ. ಸೊ 2 ವೇ ಅನ್ನುವ ಟೇಬಲ್ ಆರಾಮಾಗಿ ಸಾಲ್ವ್ ಮಾಡ್ಬೋದು, ಬಟ್ ಕ್ಯಾಲ್ಕುಲೇಷನ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು. ಓಕೆನಾ? ಸೊ ಬನ್ನಿ ಗೈಸ್ ನೋಡೋಣ. ಸೊ ಈ ಒಂದು ಕ್ವೆಶನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪು ನಾವು ಇದಕ್ಕೆ ನೋಡಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಕೊಟ್ಟಿರೋ ನಂಬರ್ಸ್ನೆಲ್ಲ ನಾವು ಫಸ್ಟಿಗೆ ಪ್ಲಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೋಡಿ, ಸೊ ಇವಾಗ ಡಿವಿಷನ್ ತೊಗೊಳ್ಳಿ. ಸೊ ಆಮೇಲೆ ಏನನ್ನ ಡಿವೈಡ್ ಮಾಡ್ಕೊಳ್ಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 4 3s ಎಷ್ಟು 12 ಅಂದರೆ 12 ಜೊತೆ 12 ಪ್ರಕಾರ ನಾವು ಡಿವೈಡ್ ಮಾಡಬೇಕು. ಓಕೆನಾ? ಅಂದರೆ 45 ಪ್ಲಸ್ 40 ಪ್ಲಸ್ 38 ಪ್ಲಸ್ 37 ಆಮೇಲೆ ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ 43 ಪ್ಲಸ್ 41 ಪ್ಲಸ್ 45 ಪ್ಲಸ್ 38 ಪ್ಲಸ್ 39 ಪ್ಲಸ್ 39 ಪ್ಲಸ್ 41 ಪ್ಲಸ್ 41. ಓಕೆ, ಡಿವೈಡೆಡ್ ಬೈ 12 ಮಾಡ್ಕೊಬೇಕು. 12 ಮಾಡ್ಕೊಂಡಿದ ತಕ್ಷಣ ನಮ್ಗೆ ಏನು ಬರುತ್ತೆ? ಇಲ್ಲಿ 40.58 ಬರುತ್ತೆ. ಸೊ 40.58 ಬರುತ್ತೆ. ಸೊ ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ನಾವು 40 ಅಂತ ತೊಗೊಳ್ಬೋದಾ? ಸೊ ಇವಾಗ ಏನು ಮಾಡೋದು ಅಂದರೆ ನಾವು ಪ್ರತಿಯೊಂದು ಎಲಿಮೆಂಟ್ನೂ ಕೂಡ ನಾವು 40 ಜೊತೆ ಮೈನಸ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದೇ ಥರ ಹೆಂಗೆ ನಾವು ಲ್ಯಾಟಿನ್ ಸ್ಕ್ವೇರಲ್ಲಿ ಯಾವ ರೀತಿ ಯಾವ ಒಂದು ನಂಬರು ತುಂಬ ಸತಿ ರಿಪೀಟ್ ಆಗಿದೆ ಆ ಒಂದು ನಂಬರಿಂದ ಪ್ರತಿಯೊಂದು ಎಲಿಮೆಂಟ್ನು ನಾವು ಮೈನಸ್ ಮಾಡ್ಕೊಳ್ತೀವಲ್ವಾ, ಅದೇ ಥರ ಇದೂ ಕೂಡ ಆ್ಯಾವರೇಜ್ ತೊಗೊಂಡು ಆ ನಂಬರ್ನ ನಾವು ಮೈನಸ್ ಮಾಡ್ಕೊಳ್ಬೇಕು. ಓಕೆ, ಆ ನಂಬರು ಈ ಒಂದು ಟೇಬಲಲ್ಲಿ ಎಕ್ಸಿಸ್ಟ್ ಇರಬೇಕು. ಓಕೆ, ಸೊ ಮೈನಸ್ ಮಾಡ್ಕೊಂಡಾಗ ಸೊ ಇವಾಗ ನೋಡಿ, ಸೊ 45 ಮೈನಸ್ 40 ಅಂತ ಅಂದರೆ 5 ಬರುತ್ತೆ. ಸೊ 40 ಮೈನಸ್ 40 ಅಂದರೆ 0 ಬರುತ್ತೆ. 38 ಮೈನಸ್ 40 ಅಂದರೆ -2 ಬರುತ್ತೆ. ಆಮೇಲೆ 37 ಮೈನಸ್ 40 ಅಂದರೆ -3 ಬರುತ್ತೆ. ಸೊ ಅದೇ ರೀತಿ ಸೊ ಪ್ರತಿಯೊಂದು ಎಲಿಮೆಂಟು ನಾವು ಮೈನಸ್ ಮಾಡ್ಕೊಂಡಾಗ ಈ ಒಂದು ಟೇಬಲ್ ಕನ್ಸ್ಟ್ರಕ್ಟ್ ಆಗುತ್ತೆ. ಅದಾದಮೇಲೆ ಸೊ ಇಲ್ಲೂ ಕೂಡ ನಾವು ಟಿ ಮತ್ತು ಟಿ ಸ್ಕ್ವೇರು ಮತ್ತು ಪಿ ಮತ್ತು ಪಿ ಐ ಸ್ಕ್ವೇರ್ನ ಕಂಡುಹಿಡ್ಕೊಳ್ಬೇಕು. ಯಾವ ರೀತಿ ಕಂಡುಹಿಡಿಬೇಕು ಅಂತ ಅಂದರೆ ಸೊ ಇವಾಗ ಪರ್ಟಿಕ್ಯುಲರ್ ರೋ ಅಲ್ಲಿ ಎಲ್ಲ ಸಮಪ್ ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಬರುತ್ತೆ? ಸೊ ಇವಾಗ 5 ಪ್ಲಸ್ 0 -2 ಏನು ಬರುತ್ತೆ ನನಗೆ? ಸೊ 3 ಬರುತ್ತೆ. ಸಾರಿ, ಇಲ್ಲಿ ನಾವು ಮತ್ತೆ -3 ಮಾಡ್ಕೊಳ್ಬೇಕು. ಸೊ ಏನು ಬರುತ್ತೆ ನನಗೆ? 0 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಈ ಒಂದು ರೋನ ಸಮಪ್ ಮಾಡಿದಾಗ 3 ಪ್ಲಸ್ 1 ಪ್ಲಸ್ 5 -2 ಮಾಡ್ಕೊಂಡಾಗ ನಮ್ಗೆ ಏನು ಬರುತ್ತೆ? 7 ಬರುತ್ತೆ. ಅದಾದಮೇಲೆ ಈ ರೋನ ಸಮಪ್ ಮಾಡ್ಕೊಂಡಾಗ -1 ಪ್ಲಸ್ 1 ಏನು ಬರುತ್ತೆ? 0 ಬರುತ್ತೆ. ಓಕೆನಾ? ಇಲ್ಲಿ ಟಿ ಕಂಡುಹಿಡಿದ್ರೆ ನೀವು ಟಿ ಐ ಸ್ಕ್ವೇರ್ ಆರಾಮಾಗಿ ಕಂಡುಹಿಡ್ತೀರಾ. 0 ಸ್ಕ್ವೇರ್ ಏನು? 0. 7 ಸ್ಕ್ವೇರ್ ಏನು? 49. 0 ಸ್ಕ್ವೇರ್ ಏನು? 0. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಾವು ಏನು ಮಾಡಬೇಕು? ಸೊ ಪಿ ಐ ಸ್ಕ್ವೇರ್. ಸೊ 5 6 7 8 ಮೈನಸ್ 1 7 ಬರುತ್ತೆ. ಸೊ ಅದನ್ನು ಬರೀರಿ. ಸೊ ಅದೇ ಥರ ಇಲ್ಲೂ ಸಮಪ್ ಮಾಡಿ, ಇಲ್ಲೂ ಸಮಪ್ ಮಾಡಿ. ಅದಾದಮೇಲೆ ಪಿ ಐ ಸ್ಕ್ವೇರ್ 7 ಸ್ಕ್ವೇರ್ ಏನು? 49. 0 ಸ್ಕ್ವೇರ್ ಏನು? 0. 4 ಸ್ಕ್ವೇರ್ ಏನು? 16. 4 ಸ್ಕ್ವೇರ್ ಏನು? 16. ಅದಾದಮೇಲೆ ನಾನು ಏನಕ್ಕೆ ಈ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡೆ ಅಂದರೆ ನನಗೆ ಸಮೇಷನ್ ಆಫ್ ಟಿ ಕಂಡುಹಿಡಬೇಕು. ಸಮೇಷನ್ ಆಫ್ ಟಿ ಏನಕ್ಕೆ ಕಂಡುಹಿಡಿತೀರಾ? ನನಗೆ ಕರೆಕ್ಷನ್ ಫ್ಯಾಕ್ಟರ್ ಬೇಕು, ಅದಕ್ಕೋಸ್ಕರ. ಸೊ ಸಮೇಷನ್ ಆಫ್ ಟಿ ಬಂತು. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಸೊ ಪ್ರತಿಯೊಂದು ಎಲಿಮೆಂಟು ನಾವು ಸ್ಕ್ವಯರ್ ಮಾಡಬೇಕು. ಅಂದರೆ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ 5 ಸ್ಕ್ವಯರು ಏನು ಬರುತ್ತೆ? 25 ಬರೀರಿ. ನೆಕ್ಸ್ಟ್ ಇಲ್ಲಿ 0 ಸ್ಕ್ವಯರು, ಸೊ 0. 2 ಸ್ಕ್ವಯರು 4 -3 ಸ್ಕ್ವಯರು 9. 3 ಸ್ಕ್ವಯರು 9. 1 ಸ್ಕ್ವಯರು 1. 5 ಸ್ಕ್ವಯರು 25. ಡಿ ಅಂದರೆ ಡಿಯಲ್ಲಿರುವಂಥ ಎಲಿಮೆಂಟು -2 ಅಂದರೆ 4. 1 1 1 1 ಆಯಿತಾ? ಸೊ ಅದಾದಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಸೊ ಇಲ್ಲಿ ನಾವು ಸಮಪ್ ಮಾಡ್ಕೊಳ್ಬೇಕು ವಿತ್ ರೆಸ್ಪೆಕ್ಟ್ ಟು ಕಾಲಮ್. ಓಕೆನಾ? ಸೊ 25 ಪ್ಲಸ್ 9 ಪ್ಲಸ್ 1 ಎಷ್ಟು ಬಂತು ನನಗೆ? 35. ಓಕೆ, 35. ಓಕೆ, ಇದು ಬೇರೆ ಲೈಕ್ ಇಟ್ ಈಸ್ ಲೈಕ್ ಯು ಕ್ಯಾನ್ ಕನ್ಸಿಡರ್ ಎನಿ ಎಲಿಮೆಂಟ್. ಓಕೆ, ಸೊ ಇದು ನಾವು ಏನಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ನಾವು ಟಿ ಎಸ್ ಎಸ್ಗೋಸ್ಕರ ಈ ಒಂದು ಟೇಬಲ್ನ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ ಇದು ಗೊತ್ತಾಯ್ತಲ್ವ ಯಾವ ರೀತಿ ಅಂತ. ಸೊ ನೆಕ್ಸ್ಟ್ 1 ಪ್ಲಸ್ 1 ಏನಾಗುತ್ತೆ? ನನಗೆ 2 ಬರುತ್ತೆ. ಸೊ 25 ಪ್ಲಸ್ 4 29 ಪ್ಲಸ್ 1 ಇಸ್ 30. ಸೊ ನೆಕ್ಸ್ಟ್ 9 ಪ್ಲಸ್ 4 ಏನಾಗುತ್ತೆ? 13 ಪ್ಲಸ್ 1 ಏನಾಗುತ್ತೆ? 14. ಓಕೆ, ಸೊ ಇವಾಗ ಸಮೇಷನ್ ಅಂತ ಅಂದರೆ ಇದನ್ನು ಸಮೇಷನ್ ಮಾಡಿ. ಸಮೇಷನ್ ಅಂದರೆ ಏನು? ಸಮಪ್ ಮಾಡೋದು. ಸೊ 35 ಪ್ಲಸ್ 2 ಪ್ಲಸ್ 30 ಪ್ಲಸ್ ಏನಾಗುತ್ತೆ? 14. ಸೊ ಎಷ್ಟು ಬರುತ್ತೆ ನನಗೆ? 81 ಬರುತ್ತೆ. ಓಕೆ, ಸೊ ನನಗೇನು ಬರುತ್ತೆ? 81 ಬರುತ್ತೆ.
ಓಕೆ. ಸೊ ಇಲ್ಲಿ ನಾವು ಕರೆಕ್ಷನ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ನಮಗೆ ಗೊತ್ತು ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತ. ಎಷ್ಟು 12 ಎಲಿಮೆಂಟ್ಸು. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ 12 ಅಂತ? 1 2 3 4 5 6 7 8 9 10 11 12 ಎಲಿಮೆಂಟ್ಸಾ? ಹೌದು. ನೆಕ್ಸ್ಟ್ ಎಷ್ಟು ರೋಸ್ ಇದ್ದಾವೆ? ಪಿ ಕ್ಯೂ ಆರ್ ರೋಸ್ ಅಂದರೆ 3 ರೋಸ್ ಇದ್ದಾವೆ. ಎಷ್ಟು ಕಾಲಮ್ಸ್ ಇದ್ದಾವೆ? ನಮಗೆ 4 ಕಾಲಮ್ಸ್ ಇದ್ದಾವೆ. ಎ ಬಿ ಸಿ ಡಿ ಕಾಲಮ್ ಇದೆ. ಸೊ ನೆಕ್ಸ್ಟ್ ಎಷ್ಟು ಟ್ರೀಟ್ಮೆಂಟ್ಸ್ ಇದ್ದಾವೆ? 7 ಟ್ರೀಟ್ಮೆಂಟ್ಸ್ ಇದ್ದಾವೆ. ಓಕೆನಾ? ಅಷ್ಟು ಅರ್ಥ ಆಯ್ತಾ? ಸೊ ಲಿವ್. ಇವಾಗ ನೆಕ್ಸ್ಟ್ ಇಟ್ಸ್ ಸಮೇಷನ್. ಸೊ ಇಲ್ಲಿ ನನಗೆ ಸಮೇಷನ್ ಆಫ್ ಟಿ ವ್ಯಾಲ್ಯೂ ಎಷ್ಟು? 7. ಓಕೆನಾ? ಸೊ ಓಕೆ. ನೆಕ್ಸ್ಟ್ ಇವಾಗ 7 ಸ್ಕ್ವೈರ್ ಏನು? 49 ಡಿವೈಡೆಡ್ ಬೈ 12. ಓಕೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೇನು ಬರುತ್ತೆ? ಸೊ ಏನು ಬರುತ್ತೆ ಅಂದರೆ ಯು ಕ್ಯಾನ್ ಕೀಪ್ ಲೈಕ್ ದಟ್ ಓನ್ಲಿ. ಅದೇ ಥರನೇ ನೀವು ಮಾಡ್ಕೊಳ್ಬೋದು. ಸೊ 49 ಡಿವೈಡೆಡ್ ಬೈ 12 ಅಂತ ಅಂದರೆ ನನಗೆ 4.0833 ಬರುತ್ತೆ. ಓಕೆ. ಅದಾದಮೇಲೆ ಟಿ ಎಸ್ ಎಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಟಿ ಎಸ್ ಎಸ್ಸು ನಾವು ಆಲ್ರೆಡಿ ಈ ಒಂದು ಟೇಬಲಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಎಷ್ಟು ಬಂತು? 81, ರೈಟ್. ಸೊ ಇಲ್ಲಿ 81 ಮೈನಸ್ 7 ಸ್ಕ್ವೈರ್ ದಟ್ ಇಸ್ 49 ಡಿವೈಡೆಡ್ ಬೈ 12 ಅಂತ ಹಾಕ್ಕೊಳ್ತೀನಿ. ಸೊ ನಾನು ಏನು ಹಾಕ್ಕೊಳ್ತೀನಿ? 81 ಮೈನಸ್ 49 ಡಿವೈಡೆಡ್ ಬೈ 12 ಎಷ್ಟು ಬಂತು ನನಗೆ? ಸೊ 76.916 ಇಷ್ಟು ಬಂತಾ? ಓಕೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಸೊ ಟಿ ಎಸ್ ಎಸ್ ಎಷ್ಟು ಬಂತು? 76.916. ನೆಕ್ಸ್ಟ್ ನಾನು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಎಸ್ ಎಸ್ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಸ್ ಎಸ್ ಆರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟಿ ಐ ಸ್ಕ್ವೈರ್ ಡಿವೈಡೆಡ್ ಬೈ ಎನ್ ಐ. ಸೊ ಟಿ ಐ ಸ್ಕ್ವೈರ್ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ? ಫಸ್ಟ್ ಟೇಬಲಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇಲ್ಲೇ ಇದೆ. ಸೊ ಟಿ ಐ ಸ್ಕ್ವೈರ್. ಸೊ T1 T2 T3. ಓಕೆ. T1 ಸ್ಕ್ವೈರ್, T2 ಸ್ಕ್ವೈರ್, T3 ಸ್ಕ್ವೈರ್. ಓಕೆನಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ T1 ಸ್ಕ್ವೈರ್ ಎಷ್ಟು? ಸೊ 0 ಡಿವೈಡೆಡ್ ಬೈ ಎನ್ ಐ ಅಂದರೆ ಆ ಪರ್ಟಿಕ್ಯುಲರ್ ರೋ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 4 ಎಲಿಮೆಂಟ್ಸ್ ಇದ್ದಾವೆ. ಸೊ 0 ಸ್ಕ್ವೈರ್ 0 ಡಿವೈಡೆಡ್ ಬೈ 4. ನೆಕ್ಸ್ಟ್ 49 ಡಿವೈಡೆಡ್ ಬೈ 4. ನೆಕ್ಸ್ಟ್ 0 ಡಿವೈಡೆಡ್ ಬೈ 4 ಮೈನಸ್ ಸಿ ಎಫ್ ಅಂತ ಅಂದರೆ 49 ಡಿವೈಡೆಡ್ ಬೈ 12 ಅಲ್ವಾ? ಏನು ಸಿ ಎಫ್? ಕರೆಕ್ಷನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಸೊ ಇವಾಗ 0 ಹೊರಟೋಗುತ್ತೆ. ಸೊ ಇವಾಗ 49 ಡಿವೈಡೆಡ್ ಬೈ 4 ಮೈನಸ್ 49 ಡಿವೈಡೆಡ್ ಬೈ 12 ಎಷ್ಟು ಬಂತು ನನಗೆ ಆನ್ಸರು? ಸೊ ನನಗೆ 8.167 ಬರುತ್ತೆ. ಕ್ಲಿಯರ್? ಸೊ ಇದು ಎಸ್ ಎಸ್ ಆರ್ ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ರೋಸ್ ಕ್ಯಾಲ್ಕುಲೇಟ್ ಮಾಡಿದ್ದಾಯಿತು. ಇವಾಗ ವಿತ್ ರೆಸ್ಪೆಕ್ಟ್ ಟು ಕಾಲಮ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪಿ ಐ ಸ್ಕ್ವಯರ್. ಸೊ ಪಿ ಐ ಸ್ಕ್ವಯರ್ ಅಂದರೆ ಏನು? ಇದು. ಸೊ P1 ಸ್ಕ್ವಯರ್, P2 ಸ್ಕ್ವಯರ್, P3 ಸ್ಕ್ವಯರ್, P4 ಸ್ಕ್ವಯರ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ P1 ಸ್ಕ್ವಯರ್ ಎಷ್ಟು? 49. ಸೊ 49 ಪರ್ಟಿಕ್ಯುಲರ್ ಕಾಲಮಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 3 ಎಲಿಮೆಂಟ್ಸ್. ಸೊ 1 2 3. ಓಕೆ. ಸೊ ದಟ್ಸ್ ಇಟ್. ಡಿವೈಡೆಡ್ ಬೈ 3. ನೆಕ್ಸ್ಟ್ 0 ಡಿವೈಡೆಡ್ ಬೈ 3. ನೆಕ್ಸ್ಟ್ 16 divided by 3 plus 16 divided by 3 minus correction factor 49 divided by 12. Okay, so that's it. So ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 49 divided by 3 plus 16 divided by 3 plus 16 divided by 3 minus 49 divided by 12. ಸೊ ಎಷ್ಟು ಬಂತು ನನಗೆ ಆನ್ಸರು? ಸೊ ನನಗೆ 22.9167. ಓಕೆ, ದಿಸ್ ಇಸ್ ಅ ಆನ್ಸರ್. ಅಂದರೆ ಇಲ್ಲಿ ನಾನು 6 ಕಂಟಿನ್ಯೂಸ್ 6 ಬಂದಾಗ ನಾನು ಐ ಕ್ಯಾನ್ ಟೇಕ್ ದ ನೆಕ್ಸ್ಟ್ ನಂಬರ್, ರೈಟ್? ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಕನ್ಫ್ಯೂಸ್ ಆಗಬೇಡಿ, 6 ಬರ್ತಿದೆ, ಈ ಮ್ಯಾಮ್ ಯಾಕೆ 167 ತೊಗೊಂಡಿದ್ದಾರೆ ಅಂತ. ಓಕೆನಾ? ಕಂಟಿನ್ಯೂ ಆಗ್ತಿರೋದ್ರೆ ನಾನು ನೆಕ್ಸ್ಟ್ ನಂಬರ್ ತೊಗೊಂಡಿದ್ದೀನಿ ಆರ್ ಟು ಟರ್ಮಿನೇಟ್ ಇಟ್ ಅಷ್ಟೇ. ಸೊ ನೆಕ್ಸ್ಟ್ ಎಸ್ ಇ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಂಗೆ ಅಂದರೆ ಟಿ ಎಸ್ ಎಸ್ ವ್ಯಾಲ್ಯೂ ಎಷ್ಟು? 76.916. ಎಸ್ ಎಸ್ ಆರ್ ವ್ಯಾಲ್ಯೂ ಹೆಂಗೆ ಬಂತು? ಎಸ್ ಎಸ್ ಆರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 8.167. ಸೊ 8.167. ಎಸ್ ಎಸ್ ಸಿ ವ್ಯಾಲ್ಯೂ ಏನು? ಎಸ್ ಎಸ್ ಆರ್ ವ್ಯಾಲ್ಯೂ ಬರ್ಕೊಂಡ್ರಿ, ಎಸ್ ಎಸ್ ಸಿ ವ್ಯಾಲ್ಯೂ ಏನು? ಸೊ 22.9167. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ? ಸೊ ಏನು 76.92 ಮೈನಸ್ 8.17 ಮೈನಸ್ 22.9167 ಎಷ್ಟು ಬಂತು ನನಗೆ? 45.83, ರೈಟ್? ಸೊ 45.83 ಬಂತು ನನಗೆ. ಸೊ ಇದಾದಮೇಲೆ ನಾವು ಫೈನಲ್ ಆಗಿ ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ದಿಸ್ ಇಸ್ ಅ ಫೈನಲ್ ಟೇಬಲ್. ಓಕೆ, ಸೊ ಇದು ಬಂದು ಫೈನಲ್ ಟೇಬಲ್ ಆಗಿರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ರೋಸ್ ಇಲ್ಲಿ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇಲ್ಲಿ ಸಮ್ ಆಫ್ ಸ್ಕ್ವೇರ್ ಅಂದರೆ ಎಸ್ ಎಸ್ ಆರ್. ಸೊ ಎಸ್ ಎಸ್ ಆರ್ ವ್ಯಾಲ್ಯೂ ಏನಾಗಿತ್ತು? ಎಸ್ ಎಸ್ ಆರ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ 8.167 ಬಂತು ಅಲ್ವಾ? ಇಲ್ಲಿ ಬರೀರಿ. ಸೊ 8.167. ವಾಟ್ ಇಸ್ ಅ ಎಸ್ ಎಸ್ ಸಿ ವ್ಯಾಲ್ಯೂ? ನೀವೇ ಹೇಳಿ ಎಸ್ ಎಸ್ ಸಿ ವ್ಯಾಲ್ಯೂ ಏನು ಅಂತ. ಸೊ ಇಟ್
ದಟ್ ಈಸ್ 22.97. ನೆಕ್ಸ್ಟ್ SSE ವಿತ್ ರೆಸ್ಪೆಕ್ಟ್ ಟು ಎರರ್ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ, SSE ವ್ಯಾಲ್ಯೂ ಎಷ್ಟು 45.83. ಸೊ ರೈಟ್, ಸೊ ಇಲ್ಲಿ ಬರೀರಿ 45.83. ಸೊ ಡಿಗ್ರಿ ಆಫ್ ಫ್ರೀಡಮ್, ಸೊ ವಿತ್ ರೆಸ್ಪೆಕ್ಟ್ ಟು ರೋಸ್ ನಾವು ಡಿಗ್ರಿ ಆಫ್ ಫ್ರೀಡಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ರೋಸ್ ಮೈನಸ್ 1 ನಂಬರ್ ಆಫ್ ರೋಸ್ ಎಷ್ಟಿತ್ತು, PQR ಅಂದರೆ 3 - 1. ಸೊ 3 - 1 ಏನಾಗುತ್ತೆ, 2 ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಕಾಲಮ್ಸ್, ಸೊ C-1. ಸೊ ಕಾಲಮ್ಸಲ್ಲಿ ಎಷ್ಟು ಕಾಲಮ್ ಇತ್ತು, ABCD, ರೈಟ್. ಸೊ 4 - 1 ನನಗೆ 3 ಬಂತು. ಸೊ ನೆಕ್ಸ್ಟು ಎರರ್ ಹೆಂಗೆ ಕಂಡುಹಿಡಿತೀರಾ ಅಂದರೆ R-1 ಇಂಟು C-1. ಸೊ ಅಂದರೆ ಸೊ ಇಲ್ಲಿ R-1 ಎಷ್ಟು 2, C-1 ಎಷ್ಟು 3. ಸೊ 2 3s ಏನು 6. ಸೊ ನೆಕ್ಸ್ಟು ಮೀನ್ ಸ್ಕ್ವೇರ್ ಹೆಂಗೆ ಕಂಡುಹಿಡಿತೀರಾ, ಸೊ ಫಸ್ಟಿಗೆ MSR ಬಂದು SSR ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್ಸು SSR ವ್ಯಾಲ್ಯೂ ಏನು 8.167. ಸೊ ಡಿಗ್ರಿ ಆಫ್ ಫ್ರೀಡಮ್ ಬಂದು 2. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟು MSC ಕಂಡುಹಿಡಿತೀರಾ, ಸೊ ದಟ್ ಈಸ್ ನಥಿಂಗ್ ಬಟ್ SSC ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ ಏನು ಬರುತ್ತೆ 22.97 ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್ ಬಂದು 3. ನೆಕ್ಸ್ಟ್ MSE ವ್ಯಾಲ್ಯೂ ಬಂದು SSE ಡಿವೈಡೆಡ್ ಬೈ ಡಿಗ್ರಿ ಆಫ್ ಫ್ರೀಡಮ್. ಸೊ ಎಷ್ಟು ಬಂತು ನನಗೆ 45.83 ಡಿವೈಡೆಡ್ ಬೈ 6. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಏನು ಬರುತ್ತೆ ನೋಡೋಣ. ಸೊ MSR ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ ದಟ್ ಈಸ್ ನಥಿಂಗ್ ಬಟ್ 8.167 ಡಿವೈಡೆಡ್ ಬೈ 2. ಸೊ ಏನು ವ್ಯಾಲ್ಯೂ ಬಂತು ನನಗೆ 4.083 ಬಂತಲ್ವಾ. ನೆಕ್ಸ್ಟ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ, 22.97 ಡಿವೈಡೆಡ್ ಬೈ 3 ಹಾಕಿದಾಗ ಸೊ ನನಗೇನು ಬಂತು 0.22 ಓಕೆ, ನನಗೆ ಇಲ್ಲಿ 22.97 ಹಾಕಿದಾಗ ನನಗೇನು ಬಂತು 7.656 ಬಂತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ SSE ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ದಟ್ ಇಸ್ ನಥಿಂಗ್ ಬಟ್ 45.83 ಡಿವೈಡೆಡ್ ಬೈ 6 ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂದರೆ 7.6383 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ F ರೇಷಿಯೋ ಫಸ್ಟಿಗೆ FR ಕಂಡಿಡಿದಾಗ ದಟ್ ಇಸ್ ನಥಿಂಗ್ ಬಟ್ ಸೊ ಇಲ್ಲಿ ಏನಂದರೆ ಹಿಯರ್ ದ ಫಾರ್ಮುಲಾ ಇಸ್ MSR ಡಿವೈಡೆಡ್ ಬೈ MSE ಜೊತೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ MSC ಡಿವೈಡೆಡ್ ಬೈ MSE. ಸೊ MSR ವ್ಯಾಲ್ಯೂ 4.083 ಡಿವೈಡೆಡ್ ಬೈ 7.6383. ಸೊ ಅದಾದಮೇಲೆ ಇಲ್ಲಿ 7.656 ಡಿವೈಡೆಡ್ ಬೈ 7.656 663 ಸಮಥಿಂಗ್ ಅದೇ ಬರುತ್ತೆ. ಸೊ ಇಲ್ಲಿ ನಾವು ಈ ಒಂದು F ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಎಷ್ಟು ಬರುತ್ತೆ ಅಂದರೆ 0.5348 ಬರುತ್ತೆ. ಈ ಒಂದು F ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಇದೇನು ಬರುತ್ತೆ 1 ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಓಕೆ, ಸೊ ನೆಕ್ಸ್ಟ್ ಇವಾಗ ನಮಗೆ ಏನೇನು ಬಂತು ಅಂತ ಅಂದರೆ ಸೊ ಇವಾಗ ಡಿಗ್ರಿ ಆಫ್ ಫ್ರೀಡಮ್ ಫಾರ್ 2,6 ಅಂತ ಅಂದರೆ ವಿತ್ ರೆಸ್ಪೆಕ್ಟ್ ಟು ರೋಸು 2,6 ನಾವು ಡಿಗ್ರಿ ಆಫ್ ಫ್ರೀಡಮ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಕ್ಯಾಲ್ಕುಲೇಟ್ ಅಂದರೆ ನೀವು ಟ್ಯಾಬ್ಲರ್ ಕಾಲಮ್ ನೋಡಿದಾಗ ನಿಮಗೆ 5.14 ಇರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಕಾಲಮ್ ಅಂದರೆ 3,6 ತೊಗೊಳ್ಬೇಕು. ಸೊ 3,6 ಮಾಡಿದಾಗ ನಮಗೆ 4.76 ಇರುತ್ತೆ ಟೇಬಲಲ್ಲಿ. ಓಕೆ, ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಿರೋಂಥ F1 ವ್ಯಾಲ್ಯೂ ಏನು ವಿತ್ ರೆಸ್ಪೆಕ್ಟ್ ಟು R, ಸೊ 0.5348. ಸೊ ಈ ಒಂದು ವ್ಯಾಲ್ಯೂ ಈ ಒಂದು ರೋ ಟ್ಯಾಬ್ಯುಲರ್ ವ್ಯಾಲ್ಯೂಗೆ ಕಡಿಮೆ ಇದೆ. ಸೊ F ಟ್ಯಾಬ್ಯುಲರ್ಕಿಂತ ಕಡಿಮೆ ಇದೆ, ದಟ್ ಇಸ್ ನಥಿಂಗ್ ಬಟ್ 5.14. ಸೊ ಇದೇನಾಗುತ್ತೆ, ಇದು ಆಕ್ಸೆಪ್ಟ್ ಆಗುತ್ತೆ. ಓಕೆ, F2 ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಕಾಲಮ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1 ಬಂದಿತ್ತು, ರೈಟ್. ಸೊ ಇದು ಲೆಸ್ ದ್ಯಾನ್ ಇದೆಯಾ ಯಾವುದಕ್ಕೆ, F ಕಾಲಮ್ ಆಫ್ 3,6 ವಿತ್ ರೆಸ್ಪೆಕ್ಟ್ ಟು ಹಿಂಗಂದ್ರೆ ಏನಾಗುತ್ತೆ, ಇದು ಆಕ್ಸೆಪ್ಟ್ ಆಗುತ್ತೆ. ಸೊ ದ H0 is accepted, therefore the H0 is accepted. ಓಕೆ, ಸೊ ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ಮಾಡ್ಯೂಲ್ 5 ಅಂತಲೇ ನಾನು ಹೇಳ್ತೀನಿ. ಸೊ ಈ ಒಂದು 3 ಟಾಪಿಕ್ಸ್ ಅಷ್ಟೇ ಓದ್ಕೊಂಡು ಹೋದರೆ ಆರಾಮಾಗಿ ನೀವು ಮಾಡ್ಯೂಲ್ 5ನ ನೀವು ಏನಂತೀರ 20/20 ತೆಗಿಬೋದು. ಕಾನ್ಸೆಪ್ಟ್ ಸೇಮ್, ವೇ ಆಫ್ ಡೂಯಿಂಗ್ ಈಸ್ ಆಲ್ಸೋ ಸೇಮ್. ಅರ್ಥ ಮಾಡ್ಕೊಳ್ಳಿ, ಇನ್ಸ್ಟೆಡ್ ಆಫ್ ಏನಂತೀರ ಯಾವ ರೀತಿ ಲೈಕ್ ಬೈ ಹಾರ್ಟ್ ಮಾಡೋದಕ್ಕಿಂತ ಈ ಮ್ಯಾಥ್ಸ್ನ ಏನು ಮಾಡಬೇಕು ಅಂದರೆ ಸ್ಟೆಪ್ಸ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ಕ್ವೆಶನ್ನ ತುಂಬ ಸರಿ ಪ್ರಾಕ್ಟೀಸ್ ಮಾಡೋದಲ್ಲ. ಸೊ ಆ ಒಂದು ಕ್ವೆಶನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಅದೇ ಕ್ವೆಶನ್ಗೆ ಇವಾಗ ನಿಮಗೆ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರೆ ನೀವು ಮಾಡ್ತೀರಾ, ಅದನ್ನ ಕ್ವೆಶನ್ ಮಾಡ್ಕೊಳ್ಳಿ.
ಕ್ಯಾನ್ ಯು ಡೂ ದಟ್ ಇಫ್ ದೇ ಚೇಂಜ್ ದ ವ್ಯಾಲ್ಯೂ ಅದನ್ನು ನೋಡ್ಕೊಳ್ಳಿ. ಓಕೆನಾ. ಇಫ್ ಯು ಆರ್ ಪರ್ಫೆಕ್ಟ್ ವಿತ್ ದಟ್ ದೆನ್ ಯು ಕ್ಯಾನ್ ಆರಾಮ್ಸೆ ಯು ಕ್ಯಾನ್ ಗೆಟ್ 20/20 ಇನ್ ಮಾಡ್ಯೂಲ್ 5. ಇಟ್ ಈಸ್ ವೆರಿ ಈಸಿ. ಓಕೆ, ಮಾಡ್ಯೂಲ್ 5ಅಲ್ಲಿ 20/20 ತೊಗೊಳ್ಳೋದು ವೆರಿ ಈಸಿ. ಯಾಕಂದರೆ ಇರೋದೇ 3 ಕಾನ್ಸೆಪ್ಟಿಂದನೇ ಕೊಡ್ತಾರೆ ಅವರು, 1 ವೇ 2 ವೇ ಅಥವಾ ಲ್ಯಾಟಿನ್ ಸ್ಕ್ವೇರ್. ನಾನು 3 ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ದಿಸ್ ಇಸ್ ಅ ಕಂಪ್ಲೀಷನ್ ಆಫ್ ಮಾಡ್ಯೂಲ್ 5 ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.